ಭತ್ತದ ಸಸಿಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲೆಲ್ಲ ನಾಟಿ ಮಾಡ್ತಾರೆ. ಇಲ್ಲಿ ಸಾಕಷ್ಟು ವಿಧದ ತರಕಾರಿಗಳನ್ನೆಲ್ಲ ಬೆಳಿತಾರೆ. ಇದನ್ನ ಮಾಡಿರೋ ಉದ್ದೇಶ ಏನಂದ್ರೆ ಸಿಟಿಗಳಲ್ಲಿರೋರ್ಗೆ ಕೃಷಿ ಬಗ್ಗೆ ತಿಳಿಲಿ, ಮಕ್ಕಳಿಗೆ ಕೃಷಿ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿಲಿ ಅಂತ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲೆಲ್ಲ ಸ್ಕೂಲ್ ಮಕ್ಕಳನ್ನ ಕರೆಸ್ಬಿಟ್ಟು ಇಲ್ಲಿ ಭತ್ತದ ನಾಟಿ ಮಾಡಿಸ್ತಾರೆ. ಜಪಾನ್ ಅಲ್ಲಿ ಕೃಷಿ ಬಗ್ಗೆ ಹೆಚ್ಚಾಗಿ ತೋರಿಸಿ ಅಂತ ಇದ್ರಲ್ಲ, ನಾನು ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಜಪಾನ್ ಅಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲೂ ಈ ತರ ಅಗ್ರಿಕಲ್ಚರಲ್ ಪಾರ್ಕ್ ಅಂತ ಮಾಡಿರ್ತಾರೆ. ಇಲ್ಲಿನ ಶಾಲೆಗಳಲ್ಲಿ ಮಕ್ಕಳಿಗೆ ಆಟ ಪಾಠದ ಜೊತೆಲಿ ಕೃಷಿ ಬಗ್ಗೆನೂ ತಿಳಿಸ್ಕೊಡ್ತಾರೆ. ಇದು ನೋಡಿ ಎಲೆಕೋಸು, ಪಕ್ಕದಲ್ಲೇನೆ ಹೂಕೋಸು ಕೂಡ ಹಾಕಿದ್ದಾರೆ. ಇನ್ನ ಬೇರೆ ಬೇರೆ ತರಕಾರಿ ತೋರಿಸ್ತೀನಿ. ನಮ್ಗೆ ಊಟ ಎಲ್ಲಿಂದ ಬರುತ್ತೆ, ರೈತರು ಏನ್ ಮಾಡ್ತಾರೆ, ಯಾವ ತರಕಾರಿ ಹಣ್ಣುಗಳೆಲ್ಲ ಇದೆ ಅನ್ನೋದನ್ನ ಇಲ್ಲಿ ಕಲಿಸ್ಕೊಡ್ತಾರೆ. ಎಲ್ಲ ಕಡೆನೂ ಈ ತರ ಮಲ್ಚಿಂಗ್ ಮಾಡಿದ್ದಾರೆ ನೋಡಿ. ಬೀಜ ಬಿತ್ತನೆಯಿಂದ ಕೊಯ್ಲ್ವರೆಗೂ ಮಕ್ಕಳನ್ನ ತೊಡಸ್ಕೊಳ್ಳೋದ್ರಿಂದ ಇವರಿಗೆ ಕೃಷಿ ಮೇಲಿನ ಹಾಗೆ ಪ್ರಕೃತಿ ಮೇಲಿನ ಆಸಕ್ತಿ ಹೆಚ್ಚಾಗತ್ತೆ. ಇದು ಜುಕಿನಿ ಅಂತ ಹೇಳಿ ಒಂದು ತರಕಾರಿ. ಈರುಳ್ಳಿ ನೋಡಿ, ಕೊಯ್ಲಾದ್ಮೇಲೆ ಅದನ್ನ ಒಣಗ್ಸಕ್ಕೆ ಅಂತ ಈ ತರ ತೂಗ್ಬಿಟ್ಟಿದ್ದಾರೆ. ಗೊಬ್ಬರ ತಯಾರು ಮಾಡಕ್ಕೆ ಅಂತ ಹೇಳಿ ಅಲ್ಲಿಗಲ್ಲಿಗೆ ಈ ತರ ದೊಡ್ಡ ದೊಡ್ಡ ಬುಟ್ಟಿಗಳಿಟ್ಟಿದ್ದಾರೆ. ಕಳೆ ಕಿತ್ತಿದ್ದು ಮತ್ತೆ ಹಣ್ಣು ಮತ್ತೆ ಕಾಯಿ ಉದ್ರಿರೋದು ಅದನ್ನೆಲ್ಲ ತಂದು ಇಲ್ಲಿ ಹಾಕ್ತಾರೆ. ಇದರಿಂದ ಒಳ್ಳೆ ಗೊಬ್ಬರ ತಯಾರಾಗತ್ತೆ. ಅದನ್ನೇ ಈ ಗಿಡಗಳಿಗೂ ಹಾಕ್ತಾರೆ. ಮಕ್ಕಳನ್ನ ಈ ತರ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಮತ್ತೆ ಸಿಗೋಣ.